ಬಂಧುಗಳೇ, ನಾವು ಈ ಹಿಂದೆ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಬೈಕಟ್ ಮಾಡಿಬಿಟ್ಟು ಹೊರಗಡೆ ಬಂದಿದ್ದೀವಿ. ಕಾರಣ, ಸಂಡೂರಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ಆಗಬೇಕನ್ನೋ ಒಂದು ಉದ್ದೇಶದಿಂದ ನಾವು ಎಲ್ಲರೂ ಹೊರಗಡೆ ಬಂದಿದ್ವಿ. ಅದು 30-35 ವರ್ಷಗಳ ಹಿಂದಿನಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಈ ಒಂದು ಸರ್ಕಲ್ ವಿಚಾರವನ್ನು ನಾವು ಮಾಡಲೇಬೇಕು. ಹಾಗಾದ್ರೆ ಮಾತ್ರ ನಾವು ಅಡಿಗಲ್ಲು ಸಮಾರಂಭ ಮಾಡಿದರೆ ಮಾತ್ರ ನಾವು ಬರ್ತೀವಿ ಅಂತಕ್ಕಂಥ ಮಾತನ್ನು ತಾಲೂಕು ಆಡಳಿತ ಮತ್ತು MP ಅವರಿಗೆ MLA ಅವರಿಗೆ ನಾವು ಹೇಳಿದ್ವಿ. ಸೊ ಅದೇ ರೀತಿಯಾಗಿ ಇವತ್ತು ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯ ದಿನದಂದು ನಮ್ಮನ್ನು ಕರೆದು ಸಂಧಾನಕ್ಕೆ ಕರೆದು ಕೂಡ ನಾವು ನಂತರ ನಾವೆಲ್ಲ ಲೀಡರ್ಗಳು, ಎಲ್ಲ ಸಮಾಜದ ಮುಖಂಡರು ಎಲ್ಲರೂ ಹೋಗಿ ಚರ್ಚೆ ಮಾಡಿದ್ದು ಎಲ್ಲರ ಸಮ್ಮುಖದಲ್ಲಿ ಅದು ಇವತ್ತಿನ ದಿನವೇ ಪ್ರಾರಂಭ ಮಾಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಸ್ಪಾಟಿಗೆ ಬಂದ್ಬಿಟ್ಟು ಆ ಒಂದು ಸರ್ಕಲನ್ನು ನೋಡಿಬಿಟ್ಟು ಅಡಿಗಲ್ಲನ್ನು ಹಾಕಿ ಪ್ರಾರಂಭ ಮಾಡಿದ್ದಾರೆ. ಈಗ ಸರ್ಕಲ್ ಗುಣಮಟ್ಟ ಎತ್ತಾ ಇದೆ, ಆ ಸರ್ಕಲನ್ನು ಮಾಡ್ತಾ ಇದ್ದಾರೆ. ನಮಗೆ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಈ ಒಂದು ಸರ್ಕಲ್ ಕಾರ್ಯರೂಪಕ್ಕೆ ಬರ್ತಾ ಇದೆ. ಆದ್ದರಿಂದ ಬೈಕಟ್ ಮಾಡಿರ್ತಕ್ಕಂಥ ನಾವು ಜಯಂತಿಗಳನ್ನು ಈಗ ಆ ಬೈಕಟ್ಟನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಎಲ್ಲರೂ ಸ್ವ-ಇಚ್ಛೆಯಿಂದ ಸ್ವಾಭಿಮಾನದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ನಾಳೆನೇ ಏಪ್ರಿಲ್ 14ರಂದು ಎಲ್ಲರೂ ತಾಲೂಕು ಆಡಳಿತ ನಡೆತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಸ್ವ-ಇಚ್ಛೆಯಿಂದ ನಾವು ಆ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡೋಣ ಅಂತಕ್ಕಂಥ ಮಾತನ್ನು ತಮ್ಮ ಈ ಮಾಧ್ಯಮದ ಮೂಲಕ ಹೇಳುವುದರ ಜೊತೆಯಲ್ಲೇ ತಾವು ಕೂಡ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ತಮ್ಮ ಕಾರ್ಯಕರ್ತರಿಗೆ, ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಜನಾಂಗದವರಿಗೆ, ಡಾಕ್ಟರ್ ಬಾಬು ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ಎಲ್ಲರಿಗೂ ತಮ್ಮ ದೂರವಾಣಿ ಮುಖಾಂತರ ಕರೆದುಬಿಟ್ಟು ಇದರಲ್ಲಿ ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಸಂಘಟಕರಿಗೆ ಜೈ ಭೀಮ್. ಈಗೇನು ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ನಮ್ಮ ಸಮಾಜದ ಅಧ್ಯಕ್ಷ ಹೇಳಿದಂಗೆ ಈ ಹಿಂದೆ ಅನೇಕ ಹೋರಾಟದ ಹಾದಿಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಬಾಬು ಜಗಜೀವನ್ ರಾಮ್ ಜಯಂತಿಗೆ ಭಾಗವಹಿಸ್ದಂಗೆ MP ಸಾಹೇಬ್ರ ಜೊತೆಗೆ ಮಾತಾಡಿ ಚರ್ಚೆ ಮಾಡಿ ಸರ್ಕಲ್ಗೆ ಹೋಗಿ ಸರ್ಕಲ್ನಾಗ ಅಧಿಕೃತವಾಗಿ ಸರ್ಕಾರನೇ ಇವತ್ತು ಕೆಲಸ ಸಾಫ್ ಮಾಡಿರೋದ್ರಿಂದ ಅಂಬೇಡ್ಕರ್ ಜಯಂತಿಯನ್ನು ವಿಜೃಂಭಣೆಯಿಂದ ಈ ವರ್ಷ ಮಾಡಬೇಕು. ಪ್ರತಿ ವರ್ಷನೂ ಏನಾದ್ರೂ ಅಡೆತಡೆಗಳು, ಸರ್ಕಲ್ ವಿಚಾರಗಳು ಅದು ಇದು ಬರ್ತಿದ್ವು. ಆದರೆ ಈ ಸರಿ ನಿವಾರಣೆ ಆಗಿರೋದ್ರಿಂದ, ಕ್ಲಿಯರ್ ಆಗಿರೋದ್ರಿಂದ ಎಲ್ಲ ಗ್ರಾಮೀಣ ಪ್ರದೇಶದಿಂದ ಎಲ್ಲ ಹಳ್ಳಿ ಭಾಗದವರು, ಬಾಬಾ ಸಾಹೇಬ್ರ ಅನುಯಾಯಿಗಳು ಮತ್ತು ದೊಡ್ಡ ದೊಡ್ಡ ಕೇರಿಗಳಿಂದ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ನಾಳೆ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸರ್ಕಾರದ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಮತ್ತು ನಮ್ಮ MP ಸಾಹೇಬರಾಗಿರ್ಬೋದು, ಆಡಳಿತ ವೃಂದದವರಾಗಿರ್ಬೋದು, ಸರ್ಕಲ್ ವಿಚಾರವಾಗಿ ನಮಗೆ ಅಧಿಕೃತವಾಗಿ ಚಾಲನೆ ಕೊಟ್ಟಿರೋದ್ರಿಂದ ಇಡೀ ಸಮುದಾಯದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ಜೊತೆಗೆ ನಮ್ಮ ಸಮಾಜದ ಘನತೆ, ಗೌರವವನ್ನು ಕಾಪಾಡ್ಕೋಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಎಲ್ಲರೂ ಸ್ವಾಭಿಮಾನದಿಂದ, ಸ್ವ-ಇಚ್ಛೆಯಿಂದ ನಾಳೆ ಬೆಳಗ್ಗೆ 9ರಿಂದ 10 ಗಂಟೆ 11 ಗಂಟೆಗಿದ್ದು 4 ಗಂಟೆವರೆಗಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಜೈ ಭೀಮ್, ಜೈ ಕೃಷ್ಣಪ್ಪಾಜಿ. ಎಲ್ರಿಗೂ ನಮಸ್ಕಾರ. ನಾಳೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಿ ಯಶಸ್ವಿಗೊಳಿಸ್ಬೇಕಂತ ತಮ್ಮೆಲ್ಲರಿಗೂ ಈಗಾಗಲೇ ಈ ಮಾಧ್ಯಮದ ಮುಖಾಂತರ ನಮ್ಮ ನಿಂಗಪ್ಪ ಐಹೊಳೆಯವರು ತಮ್ಮೆಲ್ಲರಿಗೂ ವಿಷಯ ತಿಳಿಸಿದ್ದಾರೆ. ಹಾಗಾಗಿ ಎಲ್ಲರೂ ನಾಳೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸ್ಬೇಕಂತ ತಮ್ಮೆಲ್ಲರ ಮನಪೂರ್ವಕವಾಗಿ ನಮಸ್ಕಾರ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಸಂಡೂರು ತಾಲೂಕಿನ ಸಮಸ್ತ ಜನತೆಗೆ ಮತ್ತು ವಿಶೇಷವಾಗಿ ದಲಿತ ಪರ ಮತ್ತು ಅಂಬೇಡ್ಕರ್ ಪರ ಇರ್ತಕ್ಕಂಥ ಅನುಯಾಯಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜಯಂತಿಗೆ ಶುಭಾಶಯ ಕೋರುತ್ತಾ ಮತ್ತು ಬಾಬಾ ಜಗಜೀವನ್ ರಾಮ್ ಅವರ 119ನೇ ಜಯಂತಿಗೆ ಸಮಸ್ತ ಸಂಡೂರು ತಾಲೂಕು ಜನತೆಗೆ ಶುಭಾಶಯ ಕೋರುತ್ತಾ ಈಗ ಆಲ್ರೆಡಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಸರ್ಕಾರಕ್ಕೆ ಈಗಾಗಲೇ ಅಧಿಕೃತವಾಗಿ ಈಗ ತಾಲೂಕು ಆಡಳಿತ ಮತ್ತು ಶಾಸಕರು ಮತ್ತು MP ಅನುಮೋದನೆ ಕೊಟ್ಟಿದ್ದು ಅದು ಚಾಲನೆ ಕೊಡ್ತಾ ಇದ್ದಾರೆ. ಅದು ಅಧಿಕೃತವಾಗ್ತಾ ಇದೆ. ಅದಕ್ಕೋಸ್ಕರ ಅವ್ರಿಗೆ ಅಭಿನಂದನೆ ಜೊತೆಗೆ ನಮ್ಮ ಸರ್ಕಲ್ ಒಂದು ಆಗಿದೆ ಎಂಬ ಸಂತೋಷ ಮತ್ತು ಅಂಬೇಡ್ಕರ್ ಜಯಂತಿಗೆ ಬಂದು ಎಲ್ಲರೂ ಪ್ರತಿಯೊಂದು ಚೋರ್ನೂರು ಪಿರ್ಕ, ಸಂಡೂರು ಪಿರ್ಕ ಮತ್ತು ತೋಣಗಲ್ ಪಿರ್ಕ ಪ್ರತಿಯೊಂದು ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಅಂಬೇಡ್ಕರ್ ಅನುಯಾಯಿಗಳು ವಿಶೇಷವಾಗಿ ಬಂದು ಭಾಗವಹಿಸಿ ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ಜೈ ಭೀಮ್, ಜೈ ಸಂವಿಧಾನ.
ಮಾದಿಗರು ನಾವೆಲ್ಲ ಒಂದು ಅನ್ನೋದ ಒಂದು ಒಳ್ಳೆಯ ಸಂದೇಶವನ್ನು ಸಾರಿದ ನನ್ನ ತಾಲೂಕಿನ ಎಲ್ಲ ಸಂಘಟನಾಕಾರರು ಹಾಗೂ ಆದಿಜಾಂಬವ ಮಹಾಸಭಾದ ನೇತೃತ್ವದಲ್ಲಿ ನಡೆದಂಥ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ ಕಾರಣ ಸಂಡೂರು ತಾಲೂಕಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಅನುಮೋದನೆಯಾಗಿ ಕಾಮಗಾರಿ ಚಾಲನೆಯಲ್ಲಿದೆ. ಹಾಗಾಗಿ ನಮ್ಮ ಸಂಡೂರು ತಾಲೂಕಿನ ಎಲ್ಲ ನನ್ನ ಮಾದಿಗ ಸಮಾಜದ ಬಂಧುಗಳು ನಾಳೆ ನಡೆಯುವಂಥ ಸರ್ಕಾರಿ ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಬಾಬು ಜಗಜೀವನರಾವ್ ಜಯಂತಿಗೆ ಹೆಚ್ಚಿನ ಮಟ್ಟದಲ್ಲಿ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತಂದೇಳಿ ನನ್ನ ಮಾದಿಗ ಸಮಾಜದ ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಜೈ ಮಾದಿಗ.